ಕೊನೆಗೆ ಬಾರ್ ಪಬ್ ಎಂಟ್ರಿಗೆ ಆಧಾರ್ ಕಡ್ಡಾಯ. ಕರ್ನಾಟಕದಲ್ಲಿ ಜಾರಿ ಆಯ್ತು ಕಠಿಣ ರೂಲ್ಸ್. ನೀವು ವಾರಾಂತ್ಯದ ಮಸ್ತಿಗಾಗಿ ಅಥವಾ ಸ್ನೇಹಿತರೊಂದಿಗೆ ಪಾರ್ಟಿ ಮಾಡಲು ಬಾರ್ ಹಾಗೂ ಪಬ್ಗಳಿಗೆ ಹೋಗುವ ಪ್ಲಾನ್ ಮಾಡಿಕೊಂಡಿದ್ದೀರಾ? ಹಾಗಾದ್ರೆ ಇನ್ನು ಮುಂದೆ ಮನೆಯಿಂದ ಹೊರಡುವಾಗ ನಿಮ್ಮ ಮೊಬೈಲ್ ಜೊತೆಗೆ ಒರಿಜಿನಲ್ ಗುರುತಿನ ಚೀಟಿಯನ್ನ ಕೊಂಡೊಯ್ಯೋದು ಮರಿಬೇಡಿ. ಆಧಾರ್ ಕಾರ್ಡ್ ಇಲ್ಲದೆ ಇದ್ರೆ ಇನ್ನು ಮುಂದೆ ನಿಮ್ಗೆ ಬಾರ್ ಪಬ್ಗಳಲ್ಲಿ ಸಿಗೋದಿಲ್ಲ ಎಂಟ್ರಿ. ಅಪ್ರಾಪ್ತರ ಎಂಟ್ರಿಗೆ ತಡೆಗಟ್ಟುವ ಸಲುವಾಗಿ ಕರ್ನಾಟಕ ಸರ್ಕಾರ ಹೊಸ ರೂಲ್ಸ್ ಜಾರಿ ಮಾಡಿದೆ. ಕರ್ನಾಟಕದಲ್ಲಿ ಇನ್ನು ಮುಂದೆ ಬಾರ್ ಮತ್ತು ಪಬ್ಗಳಿಗೆ ಎಂಟ್ರಿ ಕೊಡಬೇಕಾದ್ರೆ ಅಧಿಕೃತ ಗುರುತಿನ ಚೀಟಿ ತೋರಿಸುವುದು ಕಡ್ಡಾಯವಾಗಿದೆ. ವಿಶೇಷವಾಗಿ ಕುಡುಕರಿಗೆ ಬಾರ್ ಮತ್ತು ಪಬ್ ಪ್ರವೇಶ ಆಧಾರ್ ಕಾರ್ಡ್ ಕಡ್ಡಾಯ ಎಂಬ ಮಾದರಿಯಲ್ಲಿ ಈ ಹೊಸ ನಿಯಮವನ್ನ ಕಟ್ಟುನಿಟ್ಟಾಗಿ ಜಾರಿಗೆ ತರಲಾಗುತ್ತಿದೆ. ಅಪ್ರಾಪ್ತ ವಯಸ್ಕರು ಬಾರ್ ಹಾಗೂ ಪಬ್ಗಳಿಗೆ ಪ್ರವೇಶಿಸುವುದನ್ನು ತಡೆಯುವ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಅಬಕಾರಿ ಇಲಾಖೆ ಈ ಕಠಿಣ ಕ್ರಮಕ್ಕೆ ಮುಂದಾಗಿದೆ. ಇತ್ತೀಚಿನ ದಿನಗಳಲ್ಲಿ ಬಾರ್ ಮತ್ತು ಪಬ್ಗಳಲ್ಲಿ ಅಪ್ರಾಪ್ತ ವಯಸ್ಕರು ಮದ್ಯ ಸೇವನೆ ಮಾಡುವುದು ಮತ್ತು ತಡರಾತ್ರಿ ಪಾರ್ಟಿಗಳಲ್ಲಿ ಭಾಗಿಯಾಗುವುದು ಭಾರಿ ವಿವಾದಗಳಿಗೆ ಕಾರಣವಾಗಿತ್ತು. ಕಾನೂನಿನ ಪ್ರಕಾರ ನಿಗದಿತ ವಯಸ್ಸಿಗಿಂತ ಕಡಿಮೆ ಇರುವವರಿಗೆ ಮದ್ಯಪಾನ ಮಾಡಲು ಅಥವಾ ಪಬ್ ಪ್ರವೇಶಿಸಲು ಅವಕಾಶವಿಲ್ಲ. ಆದ್ರೆ ಹಲವರು ವಯಸ್ಸಿನ ಮರೆಮಾಚಿಯೊಳಗೆ ಪ್ರವೇಶಿಸುತ್ತಿದ್ರು. ಇದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ರಾಜ್ಯದ ಎಲ್ಲಾ ಪ್ರಮುಖ ನಗರಗಳ ಬಾರ್ ಮತ್ತು ಪಬ್ ಮಾಲೀಕರು ಇನ್ನು ಮುಂದೆ ಪ್ರವೇಶ ದ್ವಾರದಲ್ಲಿ ಗ್ರಾಹಕರ ವಯಸ್ಸನ್ನ ಖಚಿತಪಡಿಸಿಕೊಳ್ಳಲು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಕಡ್ಡಾಯವಾಗಿ ಪರಿಶೀಲಿಸಬೇಕು. ನಿಯಮ ಉಲ್ಲಂಘಿಸಿದ್ರೆ ಲೈಸೆನ್ಸ್ ರದ್ದು. ಹೊಸ ನಿಯಮದ ಪ್ರಕಾರ ಬಾರ್ ಮತ್ತು ಪಬ್ಗಳ ಎಂಟ್ರಿ ಗೇಟ್ ಬಳಿಯೇ ಸೆಕ್ಯೂರಿಟಿ ಸಿಬ್ಬಂದಿ ಪ್ರತಿಯೊಬ್ಬ ಗ್ರಾಹಕನ ಗುರುತಿನ ಚೀಟಿಯನ್ನು ಪರಿಶೀಲಿಸಲಿದ್ದಾರೆ. ಡಿಜಿಟಲ್ ರೂಪದಲ್ಲಿ ಅಂದ್ರೆ ಮೊಬೈಲ್ ಆಪ್ ನಲ್ಲಿರುವ ಈ ಆಧಾರ್ ಅಥವಾ ಡಿಜಿಲಾಕರ್ ಇರುವ ಐಡಿಯನ್ನು ಸಹ ಮಾನ್ಯ ಮಾಡಲಾಗುತ್ತದೆ. ನಾವು ಸರ್ಕಾರದ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸುತ್ತಿದ್ದೇವೆ. ಮುಂದೆ ವಯಸ್ಸಿನ ದೃಢೀಕರಣಕ್ಕಾಗಿ ಆಧಾರ್ ಅಥವಾ ಇತರೆ ಸರ್ಕಾರಿ ಐಡಿಯನ್ನು ತೋರಿಸದಿದ್ರೆ ಯಾರಿಗೂ ಒಳಗೆ ಪ್ರವೇಶ ನೀಡಲು ಸಾಧ್ಯವಾಗುವುದಿಲ್ಲ. ಒಂದು ವೇಳೆ ಯಾವುದೇ ಪಬ್ ಅಪ್ರಾಪ್ತರಿಗೆ ಮದ್ಯ ಪೂರೈಕೆ ಮಾಡಿದ್ದು ಕಂಡು ಬಂದ್ರೆ ಅಂತವರ ಲೈಸೆನ್ಸ್ ಅನ್ನ ತಕ್ಷಣವೇ ರದ್ದುಗೊಳಿಸಲು ಅಬಕಾರಿ ಇಲಾಖೆ ಕಠಿಣ ಸೂಚನೆ ನೀಡಿದೆ. ಕರ್ನಾಟಕದಲ್ಲಿ ಜಾರಿಗೆ ಬಂದಿರುವ ಈ ಹೊಸ ರೂಲ್ಸ್ ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳು ದಾರಿ ತಪ್ಪುವುದನ್ನು ತಡೆಯಲು ಈ ನಿಯಮ ಅತ್ಯಂತ ಅವಶ್ಯಕವಾಗಿದೆ ಎಂದು ಪೋಷಕರು ಮತ್ತು ನಾಗರಿಕರು ಸರ್ಕಾರದ ನಿರ್ಧಾರವನ್ನ ಸ್ವಾಗತಿಸಿದ್ದಾರೆ. ಆದ್ರೆ ಮದ್ಯಪ್ರಿಯರು ಹಾಗೂ ಪಾರ್ಟಿ ಪ್ರಿಯರಿಂದ ಇದಕ್ಕೆ ಸ್ವಲ್ಪ ವಿರೋಧವೂ ವ್ಯಕ್ತವಾಗ್ತಿದೆ. ಇನ್ಮುಂದೆ ಬಾರ್ ಪಬ್ಗಳಿಗೆ ಎಂಟ್ರಿ ಕೊಡಬೇಕಾದ್ರೆ ಆಧಾರ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ವೋಟರ್ ಐಡಿ ಅಥವಾ ಪ್ಯಾನ್ ಕಾರ್ಡ್ ಕಡ್ಡಾಯವಾಗಲಿದೆ. ಸಿಲಿಕಾನ್ ಸಿಟಿ, ಬೆಂಗಳೂರು ಸೇರಿದಂತೆ ಇಡೀ ಕರ್ನಾಟಕದ ನೈಟ್ ಲೈಫ್ ಸಂಸ್ಕೃತಿಗೆ ಈ ಹೊಸ ನಿಯಮ ದೊಡ್ಡ ಬದಲಾವಣೆ ತರಲಿದೆ. ಇನ್ಮುಂದೆ ವೀಕೆಂಡ್ ಪಾರ್ಟಿ ಮೂಡ್ ನಲ್ಲಿ ಹೋಗುವ ಮುನ್ನ ನಿಮ್ಮ ಜೇಬಿನಲ್ಲಿ ಆಧಾರ್ ಕಾರ್ಡ್ ಇದೆಯೇ ಎಂಬುದನ್ನ ಒಮ್ಮೆ ಚೆಕ್ ಮಾಡಿಕೊಳ್ಳಿ. ಇಲ್ಲದಿದ್ರೆ ಪಬ್ ಬಾಗಿಲಿನಿಂದಲೇ ವಾಪಸ್ ಬರಬೇಕಾಗುತ್ತೆ. ಎಚ್ಚರ.